ಟಿಕೆಟ್ ಮಿಸ್ ಸಂಸದರಿಗೆ ಶಾಕ್. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. 20 ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಿದೆ. ಬಿಜೆಪಿಯಲ್ಲಿ ಒಳಗೆ ಏನಾಗ್ತಾ ಇದೆ ಸಂಕೀರ್ತ್ ಅವರೇ ಆಫ್ಟರ್ ಅನೌನ್ಸ್ಮೆಂಟ್? ಈಗ ಮೊದಲನೇ ಹಂತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 20 ಕ್ಷೇತ್ರಗಳ ಘೋಷಣೆಯಾಗಿದೆ. ಅದರಲ್ಲಿ ಒಂದು ಸಮೀಕರಣ ನಾವು ನೋಡೋದಾದರೆ 4 ಹಿಂದುಳಿದ ವರ್ಗದ ಸಮುದಾಯಕ್ಕೆ ಟಿಕೆಟನ್ನು ನೀಡಲಾಗಿದೆ. 2 SC 2 ST. ಅದಲ್ಲದೆ ವಿಶೇಷವಾಗಿ ಯುವಕರು ಮತ್ತು ಇದುವರೆಗೂ ಒಂದು ಯಾವುದೇ ಚುನಾವಣೆ ಕಂಟೆಸ್ಟ್ ಮಾಡದಿರುವಂಥ 4 ರಿಂದ 5 ಅಭ್ಯರ್ಥಿಗಳು ನಮ್ಮಲ್ಲಿ ಈ ಬಾರಿ ಘೋಷಣೆ ಮಾಡಿದ್ದಾರೆ. ಒಟ್ಟು ಸಮೀಕರಣವನ್ನು ಮಾಡಿ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ವಿಶೇಷವಾಗಿ ನಾವು ಹೇಳಬೇಕಾದಂಥದ್ದು ಯದುವೀರ್ ಮಹಾರಾಜರ ಕೊಡುಗೆ ಈ ಕರ್ನಾಟಕ ರಾಜ್ಯಕ್ಕೆ ನಿಜವಾಗ್ಲೂ ಅಪಾರವಾಗಿದೆ. ಪ್ರಾತಸ್ಮರಣೀಯರು ಕೂಡ ಅವರು ಯದುವೀರ್ ಅವರು ಪರಿಸರದ ವಿಚಾರದಲ್ಲಿ ಸುಮಾರಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಆ ಭಾಗದಲ್ಲಿ. ಆಮೇಲೆ ಕೃಷಿ ಬೇರುಂಡ ಅಂತ ಅವ್ರದ್ದೊಂದು ಸಂಸ್ಥೆ ಏನಿದೆ, ಬೇರುಂಡ ಅನ್ನೋ ವಿಷಯದಲ್ಲಿ ಕೃಷಿ ಮತ್ತು ಅಲ್ಲಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಏನು ಬೆಳೆಗಳನ್ನು ಬೆಳೀತಾರೆ ಆ ಬೆಳೆಗಳನ್ನು ಜಿಯೋ ಟ್ಯಾಗಿಂಗ್ ಮಾಡಿ ಅಲ್ಲೊಂದೇ ಕಡೆ ಅಲ್ಲ ಬೇರೆ ಕಡೆನೂ ವಿಸ್ತರಿಸಿ ಮಾಡಬೇಕು ಅಂತ ಒಂದು ಕ್ರಮಗಳನ್ನ ಏನು ತೊಗೊಂಡಿದ್ರು. ಆ ರೀತಿ ತುಂಬ ಆಕ್ಸೆಸಬಲ್ ಕೂಡ ಇದ್ದಾರೆ. ಯದುವಂಶದ ರಾಜ ಅವರೇನು ಪಟ್ಟಾಭಿಷೇಕ. ಆಮೇಲೆ ನಮ್ಮ ವಿಚಾರಕ್ಕೂ ಕೂಡ ತುಂಬ ಹತ್ತಿರವಾಗಿರುವಂಥ ಒಬ್ಬ ಅಭ್ಯರ್ಥಿಯನ್ನು ಮೈಸೂರಲ್ಲಿ ಸಂಕೇತ. ಇಷ್ಟು ಜನರನ್ನ ನೀವು ಚೇಂಜ್ ಮಾಡಿದಿರಿ. ಕಾಂಗ್ರೆಸ್ ಕಳೆದ 2-3 ವರ್ಷಗಳಿಂದ ಕಾಂಗ್ರೆಸ್ ಹೇಳ್ತಾ ಇತ್ತು, ಇಲ್ಲ BJP ಸಂಸದರು ದಿಲ್ಲಿಯಲ್ಲಿ ಹೋದರೆ ಅವ್ರು ಏನೂ ಮಾಡಲ್ಲ, ದಿಲ್ಲಿಯಲ್ಲಿ ಅವ್ರದ್ದೇನು ಪ್ರಭಾವನೂ ಇಲ್ಲ, ಅವ್ರದ್ದೇನು ನಡೆಯಲ್ಲ ಅಂತಕ್ಕಂಥದ್ದು. ಈಗ ಇಷ್ಟು ಬದಲಾವಣೆ ಆ್ಯಂಟಿ ಇನ್ಕಂಬನ್ಸಿ ಕಾರಣದಿಂದನ, ಅಂದರೆ ಅವ್ರೇನು ಕೆಲಸನೇ ಮಾಡಿಲ್ಲ, ಅವ್ರನ್ನ ಯಾಕೆ ಮುಂದುವರಿಸಿದರೆ ಚುನಾವಣೆಯಲ್ಲಿ ಕಷ್ಟ ಆಗುತ್ತೆ ಅನ್ನೋದು ಕಾರಣನ ಇಷ್ಟು ಈಗ ಪ್ರತಾಪ್ ಸಿಂಹ ಯದುವೀರನ್ನು ತರೋದಕ್ಕೋಸ್ಕರ ಪ್ರತಾಪ್ ಸಿಂಹ ಕೆಲಸ ಮಾಡಿದ ಸಂಸದ ಬದಲಿಸಿದ್ರಿ. ನಳಿನ್ ಕುಮಾರ್ ಕಟೀಲ್ ನಿಂದೇ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದರು. ಹೋದ ಸಲ 1 ವರ್ಷದ ಹಿಂದೆ ಟಿಕೆಟ್ ಹಂಚಿದ್ದೇ ಅವರು, ಇವತ್ತು ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಈಗ ನೋಡಿ, ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರಾಗಿದ್ದರು, ಅವರನ್ನ ನೀವು ಕಂಟಿನ್ಯೂ ಈಗ ಅಲ್ಲ, ಅದರಲ್ಲಿ 2-3 ಅಂಶ ಬರುತ್ತೆ. ಒಂದು, ಯಾವ್ಯಾವ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಬದಲಾವಣೆಗಳನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾಡಿದ್ದಾರೆ. ಈಗ ನಳಿನ್ ಕುಮಾರ್ ಕಟೀಲ್ ಅವರಿಗೆ 3 ಬಾರಿ ಅವಕಾಶಗಳನ್ನ ಮಾಡಿಕೊಟ್ಟಿದ್ದು, ಅಲ್ಲೊಬ್ಬ ಹೊಸ ಮುಖ, ಒಬ್ಬ ಮಾಜಿ ಸೈನಿಕ, ಆಮೇಲೆ ಸುಮಾರಷ್ಟು ವರ್ಷ ಪಕ್ಷದಿಂದ ಕೆಲಸ ಮಾಡಿದಂಥ ಯುವಕನಿಗೆ ಒಂದು ಅಭ್ಯರ್ಥಿಯ ಕಾರ್ಯಕರ್ತರ ಅಭಿಪ್ರಾಯ ಅವ್ರಿಗೆ ಕೊಡಬೇಕು ಅಂತ ಬಂದಿದೆ, ಅವರಿಗೆ ಘೋಷಣೆ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅಂತವರು ನಿಜವಾಗ್ಲೂ ಶ್ಲಾಘನೀಯ ಕೆಲಸವನ್ನು ಮಾಡಿದ್ದಾರೆ. ಪಕ್ಷ ಅವರಿಗೆ ಬೇರೆ ರೀತಿಯ ಯಾವುದೋ ಒಂದು ಜವಾಬ್ದಾರಿಯನ್ನು ಕೊಡುತ್ತೆ, ಅದ್ರ ಬಗ್ಗೆ ಯೋಚನೆ ಕೂಡ ಸಕಾರಾತ್ಮಕವಾಗಿ ಆಗ್ತಾ ಇದೆ. ಯದುವೀರ್ಗೆ ಕೊಟ್ಟರೆ ನಾವು ಯೋಚನೆ ಮಾಡುವಂಥದ್ದು ಒಬ್ಬ ಹಿಂದುಳಿದ ವರ್ಗದ ಸಮಾಜ ಮತ್ತು ರಾಜ ವಂಶಸ್ಥರು ಕೊಟ್ಟಂಗಾಗುತ್ತೆ. ನಮಗೆ ಹಳೆ ಮೈಸೂರು ಭಾಗ, ಮೈಸೂರು, ಚಾಮರಾಜನಗರ, ಮಂಡ್ಯ ಮತ್ತು ಹಾಸನ ಭಾಗದಲ್ಲಿ ಅವರ ಪ್ರಭಾವ ಖಂಡಿತವಾಗಿ ರಾಜಕೀಯವಾಗಿ ಬೀರುತ್ತೆ. ಅದೊಂದು ನಮಗೆ ಪ್ಲಸ್ ಕೂಡ ಆಗುವಂಥದ್ದಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ಎಲ್ಲ ಈಕ್ವೇಷನ್ಗಳನ್ನ ತಗೊಂಡು ಯದುವೀರಿಗೆ ಕೊಟ್ಟಿರುವಂಥದ್ದು. ಈಗ ಬೇರೆ ಕ್ಷೇತ್ರದಲ್ಲಿ ಈಗ ಬದಲಾವಣೆ ಮಾಡಬೇಕು ಅಂತ ಹೇಳಿ ಕೋಟಾ ಶ್ರೀನಿವಾಸ್ ಪೂಜಾರಿ ಒಂದು ಹಿಂದುಳಿದ ವರ್ಗದವರಿಗೆ ಉಡುಪಿ ಚಿಕ್ಕಮಗಳೂರಲ್ಲಿ ಕೊಟ್ಟಿದ್ದಾರೆ. ಪ್ರಶಾಂತ್ ಕೇಳಿದ ಪ್ರಶ್ನೆನೇ ಮತ್ತೆ ಕೇಳ್ತಾ ಇದ್ದೀನಿ. ಪರಮೇಶ್ವರ್ ಅವರು ಇದನ್ನೇ ಮಾತಾಡಿದ್ದಾರೆ ನಿನ್ನೆ. ಸಂಸದರನ್ನ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ಅವರು ಕೆಲಸ ಮಾಡಿಲ್ಲ ಅಂತ ಇದು ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನಾವು ಇದನ್ನ ಬಳಸ್ಕೊಳ್ತೀವಿ. ನಿಮ್ಮ ಪಕ್ಷದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋದು ನಿಮ್ಮ ಆಂತರಿಕ ವಿಚಾರ. ನೀವು ಯಾರನ್ನು ಆಯ್ಕೆ ಮಾಡ್ತೀರಿ, ನಾವೇನು ತುಂಬ ಇವ್ರನ್ನ ಯಾಕೆ ಮಾಡಿದ್ರಿ ಅವ್ರನ್ನ ಯಾಕೆ ಮಾಡಿದ್ರಿ ಕೇಳಲ್ಲ. ಆದರೆ ಜನಪ್ರತಿನಿಧಿಗಳಾಗಿ ಟಿಕೆಟ್ ನೀಡ್ತಕ್ಕಂಥದ್ದು ಜನರಿಗೆ ಸಂಬಂಧಪಟ್ಟ ವಿಚಾರ. ಆದ್ದರಿಂದ ಕ್ಲಾರಿಟಿ ದೃಷ್ಟಿಯಿಂದ ಕೇಳ್ತಿದ್ದೀನಿ, ನೀವಿಷ್ಟು ಸಂಸದರ ಟಿಕೆಟ್ ಕಟ್ ಮಾಡಿದ್ರಿ, ಅರ್ಥ ಏನು? ಅವ್ರು ಕೆಲಸ ಮಾಡಿಲ್ಲ. ಈಗ ಯದುವೀರರನ್ನು ಅಂದರೆ ಮಹಾರಾಜರನ್ನ ಕರ್ಕೊಂಡು ಬರಲಿಕ್ಕೆ 10 ವರ್ಷ ಕೆಲಸ ಮಾಡಿರೋ ಸಂಸದನ ಟಿಕೆಟ್ ಕಟ್ ಮಾಡಿದ್ರಿ. ನಾನದೇ ಹೇಳಿದೆ, ನಳಿನ್ ಕುಮಾರ್ ಕಟೀಲ್ ಟಿಕೆಟ್ ನಿಮ್ಮ ಕೇಂದ್ರ ಸಚಿವರು ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥನಾ? ಉಡುಪಿಯಲ್ಲಿ ಅವ್ರು ಕೆಲಸ ಮಾಡಲಿಲ್ಲ ಅನ್ನೋದು ಕೆಲವೊಂದು ಕ್ಷೇತ್ರಗಳಲ್ಲಿ ಸ್ವಯಂ ಘೋಷಿತ ನಿವೃತ್ತಿಯನ್ನು ಅವರೇ ಅಲ್ಲಿರುವಂಥ ಸಂಸದರೇ ಘೋಷಣೆ ಮಾಡಿದ್ರು, ಹಾಗಾಗಿ ಅವರ ಬದಲಾವಣೆ ಅನಿವಾರ್ಯವಾಗಿ ಮಾಡಿದ್ದಾರೆ. ಅದಲ್ಲದೆ ಈಗ ಪ್ರತಾಪ್ ಸಿಂಹ ಅವರಂತರ ಬದಲಾವಣೆ ಮಾಡಬೇಕು ಅಂದ್ರೆ ನಿಜವಾಗ್ಲೂ ರಾಜಕೀಯವಾಗಿ ಏನು ಒಂದು ಅಡಿಷನ್ಸ್ ಆಗುತ್ತೆ, ನಮಗೆ ವ್ಯಾಲ್ಯೂ ಅಡಿಷನ್ ಏನಾಗುತ್ತೆ ಅನ್ನೋ ಯೋಚನೆ ಮಾಡಿ ಪ್ರತಾಪ್ ಸಿಂಹ ಅವ್ರಿಗೆ ಬೇರೆ ಹುದ್ದೆ ಕೊಡುವಂಥ ಒಂದು ನಿಟ್ಟಿನಲ್ಲಿ ಅವ್ರನ್ನ ಬದಲಾವಣೆ ಮಾಡಿದ್ದಾರೆ. 10 ವರ್ಷದ ಕೆಳಗೆ ಅವರು ಇದೇ ರೀತಿ ಬದಲಾವಣೆ ಆದಂಥ ಅಭ್ಯರ್ಥಿನೇ ಪ್ರತಾಪ್ ಸಿಂಹ ಅವರು ಕೂಡ. ನಳಿನ್ ಕುಮಾರ್ ಕಟೀಲ್ ಅವರು ಕೂಡ 2009 ಇದೇ ರೀತಿ ಬದಲಾವಣೆ ಆದಂಥ ಅಭ್ಯರ್ಥಿನೇ. ಪಕ್ಷ ಮತ್ತೆ ಅವರಿಬ್ಬರ ಹೇಳಿಕೆಯನ್ನು ತಾವು ಗಮನಿಸಬಹುದು. ಅವ್ರು ಹೇಳಿರುವಂಥದ್ದು ಅದೇ, ಪಕ್ಷ ನಿಂತ ನೀರು ಆಗಬಾರ್ದು. ಸಮರ್ಪಕವಾಗಿರ್ಲಿಲ್ಲ, ಪಾರ್ಟಿಗೆ ಅದು ಒಳ್ಳೇದಾಗ್ಲಿಲ್ಲ ಅಂತಕ್ಕಂಥದ್ದು ನೀವೇ ಒಪ್ಕೊಂಡಂಗಾಯ್ತಲ್ವ. ಈಗ ಸಂಘಟನೆ ದೃಷ್ಟಿಯಿಂದ ರಾಜ್ಯಾಧ್ಯಕ್ಷರಾಗಿ ಉತ್ತಮವಾದಂಥ ಕೆಲಸ ನಳಿನ್ ಕುಮಾರ್ ಕಟೀಲ್ ಅವರು ಮಾಡಿದ್ದಾರೆ. ಕೆಲಸ ಆಗಿಲ್ಲ ಅನ್ನೋದಿಲ್ಲೂ ಇಲ್ಲ, ಅಲ್ಲೂ ಹೆದ್ದಾರಿ ಅಷ್ಟು ಕೆಲಸಗಳು ಸುಮಾರಷ್ಟು ಆಗಿದೆ. ನಮ್ಮ ಪ್ರತಾಪ್ ಸಿಂಹ ಅವ್ರು ತಾವು ನೋಡ್ಬೋದು, ಏನನ್ನ ಅವರು ಅನೌನ್ಸ್ಮೆಂಟ್ ಮಾಡೋದು ಅವರ ಕಾಲಾವಧಿಯಲ್ಲೇ ಕೂಡ ಆ ಹೈವೇ ಇನಾಗ್ರೇಷನ್ ಕೂಡ ಮಾಡಿದ್ದಾರೆ. ಅದು ನಿಜವಾಗ್ಲೂ ರೆಕಾರ್ಡ್ ಹೈವೇ ಕೂಡ. ಆ ರೀತಿ ಸುಮಾರಷ್ಟು ಕೆಲಸಗಳನ್ನ ಅವರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಕಾರ್ಯಗಳನ್ನು ಸುಮಾರಷ್ಟು ಮಾಡಿದ್ದಾರೆ. ಕೆಲಸ ಮಾಡಿಲ್ಲ ಅಂತ ಒಂದು ಎಲ್ಲೂ ಇಲ್ಲ. ಬದಲಾವಣೆ ರಾಜಕೀಯ ಅನಿವಾರ್ಯ ಕಾರಣಗಳಿಂದ ಮಾಡಿದ್ದಾರೆ. ಅವ್ರಿಗೆ ಬೇರೆ ಹುದ್ದೆನೇ ಕೂಡ ಸಕಾರಾತ್ಮಕ ಯೋಚನೆ ಮಾಡ್ತಾ ಇದ್ದಾರೆ ಕೂಡ. ಓಕೆ, ನಾಗರಾಜ್ ಯಾದವ್ ಅವರೇ ನೋಡಿ, ಅವರ ಪಕ್ಷದಲ್ಲಿ ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ದಟ್ ಇಸ್ ಲೆಫ್ಟ್ ಟು ದೆಮ್. ಆದರೆ ಒಂದು ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋ ಸಂದರ್ಭಗಳಲ್ಲಿ ಆಗ್ತಾ ಇರ್ತಕ್ಕಂಥ ವಿಚಾರಗಳು ನೋಡಿದಾಗ ಇವರೇ ಹೇಳಿದ್ರು, ಈಗ ಯಾವ ಕಾರಣಕ್ಕೆ ಯಾರಂದರೆ
ಕಾರಣ ಇದ್ದೇ ಚೇಂಜ್ ಮಾಡ್ಬೇಕಂದ್ರೆ ದಟ್ ಇಸ್ ದೇರ್ ಪರಾಗ್ರೇಟಿವ್ ಟು ಚೇಂಜ್ ಎ ಕ್ಯಾಂಡಿಡೇಟ್ ಅಂತ ಇಟ್ಕೊಳ್ಳೋಣ. ಆದರೆ ಇದಕ್ಕಿಂತ ಮೊದಲು ಅಸೆಂಬ್ಲಿ ಚುನಾವಣೆ ನಡೀಬೇಕು, 46 ಜನಕ್ಕೆ ಚೇಂಜ್ ಮಾಡ್ತಾರೆ ಅವರು, ಒಬ್ಬರಿಬ್ಬರನ್ನೆಲ್ಲ. ಒಂದು 2% 3% ಚೇಂಜ್ ಮಾಡ್ತಾರೆ. 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು 5 ಜನ ಚೇಂಜ್ ಮಾಡೋದು ಅಂದರೆ ದೇರ್ ಮೇ ಬಿ ಸಮ್ ದೇರ್ ಒನ್ ರೀಸನ್. 46 ಜನ ಚೇಂಜ್ ಮಾಡ್ತಾರೆ ಅಂದರೆ ಹೊಸ ಪ್ರಯೋಗವನ್ನು ಮಾಡಿದರು. ಪ್ರಯೋಗ ಮಾಡಿ 10 ಜನ ಏನೋ ಗೆದ್ದರು ಅಂತಕ್ಕಂಥ ವಿಚಾರಗಳು ನಾನು ಪತ್ರಿಕೆಗಳಲ್ಲಿ ಓದ್ಕೊಂಡಿರ್ತಕ್ಕಂಥ ವಿಚಾರಗಳು. 46 ಜನ ಚೇಂಜ್ ಮಾಡಲಿಕ್ಕೆ ಕಾರಣ ಏನಂತಂದರೆ ಅವರು ಒಂದು ಬಾರಿ ಅಲ್ಲ, ಇವರೇ ಹೇಳ್ದಂಗೆ 6 ತಿಂಗಳಿಂದ ಎಲೆಕ್ಷನ್ ಮೊದಲು ಅವರು ಸರ್ವೆಗಳನ್ನು ಮಾಡ್ತಾರೆ, ಬೂತ್ ಮಟ್ಟದಲ್ಲಿ ಸರ್ವೆ ಮಾಡ್ತೀವಿ ಅಂತಕ್ಕಂಥದ್ದು. ಅಲ್ಲಿ ಬಂದಿತ್ತು ಅರ್ಥ ಏನಂತಂದರೆ ಅವರು ಗೆಲ್ಲುವುದಿಲ್ಲ, ಅವ್ರು ಕೆಲಸ ಮಾಡಿಲ್ಲ, ಅವ್ರ ಮೇಲೆ ಆಂಟಿ ಇನ್ಕಮ್ ಕಾರಣಕ್ಕೆ ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡಿದ್ರು ಅವ್ರು ಸಕ್ಸಸ್ಫುಲ್ ಆಗಲಿಲ್ಲ, 66 ಬಂದು ನಿಲ್ತಾರೆ. 120 ಇದ್ದವರು 66 ಬರ್ತಾರೆ, 50% ಸೀಟ್ಸ್ನ ಕಳ್ಕೊಳ್ತಕ್ಕಂಥದ್ದು ನಾವು ಕಣ್ಣಾರೆ ಕಂಡಿದ್ದೀವಿ. ರಿಸಲ್ಟ್ ನಮ್ಮ ಮುಂದೆ ಇರತಕ್ಕಂಥದ್ದು. ಈಗ ಪಾರ್ಲಿಮೆಂಟ್ ಚುನಾವಣೆಗಳಲ್ಲಿ ಕೂಡ ಈ ಪ್ರಯೋಗನ ಯಾಕೆ ಮಾಡ್ತಾರೆ? ಯಾವ ಪಕ್ಷವೂ ಕೂಡ ಗೆಲ್ಲೋ ಕ್ಯಾಂಡಿಡೇಟ್ನ ಚೇಂಜ್ ಮಾಡೋದಿಲ್ಲ. ಓಕೆ, ಯಾಕಂದರೆ ಎಲ್ಲರೂ ಕೂಡ ಗೆಲ್ಲುವುದು ಮಾನದಂಡ ಪ್ರಮುಖವಾಗಿ ಇಟ್ಕೊಳ್ಳೋದು. ನನ್ನ ಪಕ್ಷವೂ ಅಷ್ಟೇ, ಪ್ರಶಾಂತ್, ನಾಗರಾಜು, ಇನ್ನೊಬ್ಬರು ಯಾರವ್ರು ನೀವಲ್ಲ ಪ್ರಶಾಂತ್. ಓಕೆ, ಹಾಗಾಗಿ ಗೆಲುವು ಅಂತಕ್ಕಂಥವ್ರು ಯಾರು ಗೆಲ್ತಾನೆ ಅವನಿಗೆ ಟಿಕೆಟ್ ಕೊಡಬೇಕು ಅಂತ ಮಾನದಂಡ ಇಟ್ಕೊಳ್ಳೋ ಸಂದರ್ಭದಲ್ಲಿ ಬದಲಾವಣೆ ಮಾಡ್ತಾರೆ ಅಂತಂದರೆ ದೇ ಅಕ್ಸೆಪ್ಟೆಡ್, ದೇ ಹವ್ ನಾಟ್ ವರ್ಕ್ಡ್ ನಮ್ಮ ಮಾತು. ಯಾಕಂದರೆ ಅವ್ರು 25 ಲೋಕಸಭಾ ಸದಸ್ಯರಿಗೆ ಗೆದ್ದಂಥ ಸಂದರ್ಭದಲ್ಲಿ ಸುಮಾರು 9 ಜನಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಅವರು ಪರ್ಫಾರ್ಮೆನ್ಸ್ ಸರಿ ಆಗಲಿಲ್ಲ ಅಂತಕ್ಕಂಥದ್ದು ಕಣ್ಣೆದುರುಗಡೆ ಎವಿಡೆಂಟ್ ಆಗಿ ಕಾಣ್ತದೆ. ದಟ್ ಯು ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ದ ಪಾರ್ಟಿ. ಯು ಆರ್ ಫೇಲ್ಡ್ ಇನ್ ಪರ್ಫಾರ್ಮಿಂಗ್ ಇನ್ ಫೇವರ್ ಆಫ್ ಕರ್ನಾಟಕ ಪೀಪಲ್ ಅನ್ನೋದು ಗೊತ್ತಾಗ್ತದೆ. ದೇಶದಲ್ಲಿ ನೀವು ಪಾರ್ಲಿಮೆಂಟಲ್ಲಿ, ಒಂದು ನಿಮಿಷ ಸರ್, ದೇಶದಲ್ಲಿ ಪಾರ್ಲಿಮೆಂಟಲ್ಲಿ ನೀವು ಕರ್ನಾಟಕ ಜ್ವಲಂತ ಸಮಸ್ಯೆಗಳ ಧ್ವನಿ ಎತ್ತಲಿಲ್ಲ ಅಂತಕ್ಕಂಥದ್ದು ಕಣ್ಣೆದುರಿಗೆ ಕಾಣ್ತಕ್ಕಂಥದ್ದು. ನೀವು ಕೆಲಸ ಮಾಡಿದ್ರೆ ನಿಮ್ಮ ಪಕ್ಷ ಯಾಕೆ ನಿಮಗೆ ಟಿಕೆಟ್ ಕೊಡೋದಿಲ್ಲ? ಓಕೆ ಓಕೆ, ಸಂಕೀರ್ತ 30 ಸೆಕೆಂಡ್ಸ್ ರಿಯಾಕ್ಟ್. ಕಾಂಗ್ರೆಸ್ನಲ್ಲಿ ನೋಡಿ ಅವರ ವಿಶ್ಲೇಷಣೆ ಏನು ಬೇಕಾದ್ರೆ ಆಗ್ಬೋದು, ಆದರೆ 27 ಜನ NDA ಅಭ್ಯರ್ಥಿಗಳಿಗೆ ಗೆದ್ದಿದ್ದು ಒಂದು ಕ್ಷೇತ್ರದಲ್ಲೂ ಹೇಗಾಗ್ಬಿಟ್ಟಿದೆ ಅಂದರೆ ಮತದಾರ ಯೋಚನೆ ಮಾಡ್ತಾನೆ. ಹೃದಯ ರೋಗ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋ, ಕ್ರಾಂತಿ ಮಾಡಿರೋ ಅಭ್ಯರ್ಥಿ ಬೇಕಾ? ಇಲ್ಲ, ಯಾರು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಯಾರು ನಿಮ್ಗೆ ಸವಾರಿ ಮಾಡ್ತಾರೆ ಅಂತ ಅಭ್ಯರ್ಥಿ ಬೇಕಾ? ಮೆಂಬರ್ ಆಗಿಲ್ಲ, ಟಿಕೆಟ್ ಕೊಡ್ತಾರೆ ಅಂದ್ರೆ ಎಷ್ಟು ಜೀವಳಿತನ ಆಗಿರ್ಬೇಕ್ರಿ. ಜೆಡಿಎಸ್ ವಕ್ತಾರರಾದ ಮಹೇಶ್ ಅವರಿಗೆ ನನ್ನ ಪ್ರಶ್ನೆ. ಮಹೇಶ್ ಅವರೇ, ಮಹೇಶ್ ಆಡಿಯೋ ಬದಲಾಗಿದೆ ಸರ್, ನೀವು ಮಾತಾಡೋದು ಕೇಳಿಸಲ್ಲ. ಮಹೇಶ್, ಇದುವರೆಗೆ ಜೆಡಿಎಸ್ ಸೀಟುಗಳು ಫೈನಲ್ ಆಗಿಲ್ಲ, 2, 3 ಅನ್ನೋದು ಸ್ಪಷ್ಟ ಆಗಿಲ್ಲ ಸರ್. ಫೈನಲ್ ಮಾತುಕತೆ ಬಿಜೆಪಿ ವಕ್ತಾರರು, ಕಾಂಗ್ರೆಸ್ ವಕ್ತಾರರು ಆಡಿಯೋ ಕಟ್ ಮಾಡಿ. ಜೆಡಿಎಸ್ ಮಹೇಶ್ ಗೌಡ್, ನೋ. ಸಂಕೇತ್, ನಾಗರಾಜ್ ಯಾದವ್, ದಿಸ್ ಇಸ್ ನಾಟ್ ದ ವೇ. ಅಟ್ ದ ಟೈಮ್ ಒಬ್ಬರು ಮಾತಾಡ್ಬೇಕು, ನೀವು ಕಿರ್ಚಾಡೋದಲ್ಲ, ನೀವು ಕಿರ್ಚಾಡೋದಲ್ಲ. ನೋ, ಮಾತಾಡೋದು ಬ್ರೇಕ್ ಮಾಡಿ. ನೋ ನೋ ನೋ, ನಾಗರಾಜ್ ಯಾದವ್ ಅವರೇ, ನಿಮ್ಮ ಟರ್ನ್ ಬಂದಾಗ ಮಾತಾಡಿ. ಐ ವಾಂಟ್ ಟೇಕ್ ಅ ಬ್ರೇಕ್ ನೌ, ಐ ವಾಂಟ್ ಟೇಕ್ ಅ ಬ್ರೇಕ್. ಹಿಂಗ ಮಾತಾಡಿದ್ರೆ ವೀಕ್ಷಕರೇ, ನಮ್ಮ ಕಾಂಗ್ರೆಸ್ ಮತ್ತು ಬಿಜೆಪಿ ವಕ್ತಾರರು ಗಲಾಟೆಯ ಹೋಗ್ಲಿದ್ದಾರೆ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ, ವಾಪಸ್ ಬರ್ತೀವಿ. ವಾಪಸ್ ಬಂದ್ಮೇಲೆ ಚರ್ಚೆ ಮುಂದುವರಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.